ಇವತ್ತಿನ ಈ ರೆಮಿಡಿಗೆ ನೀವೇನಂತ ಹೆಸರಿಡಬೇಕು ಅಂದ್ಕೊಂಡಿದ್ದೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಥರ ಗ್ಲೋ ಯಾರಿಗೆ ತಾನೇ ಬೇಡ, ಬೇಕು ತಾನೇ? ಹಾಗಾದರೆ ಬನ್ನಿ ಅದೇನು ಅಂತ ಹೇಳ್ತೀನಿ. ಈ ನಡುವೆ ನನ್ನ ಸ್ಕಿನ್ನಲ್ಲಿ ಎಕ್ಸ್ಟ್ರಾ ಗ್ಲೋ ಬಂದಿದೆ. ಅದೇನಕ್ಕೆ ಅಂದರೆ ನಾನೊಂದು ಹೊಸ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಆ ಪ್ಯಾಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನನ್ನ ಸ್ಕಿನ್ನಲ್ಲಿ ಅಮೇಝಿಂಗ್ ಆಗಿರೋಂಥ ಗ್ಲೋ ಬಂದಿದೆ. ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಕಸ್ಮಾತ್ ಇದನ್ನು ನೀವು ಯೂಸ್ ಮಾಡಲಿಲ್ಲ ಅಂತ ಅಂದರೆ ನೀವು ಡೆಫಿನೆಟ್ಲಿ ಏನೋ ಒಂದು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತೀನಿ ನಾನು. ಬಿಕಾಸ್ ಇದನ್ನು ಟ್ರೈ ಮಾಡಿ ಆಮೇಲೆ ನೋಡಿ ನಿಮ್ಮ ಸ್ಕಿನ್ ಯಾವ ಥರ ಆಗುತ್ತೆ ಅಂತ. ಅಷ್ಟು ಒಳ್ಳೆ ಗ್ಲೋ ಬರುತ್ತೆ. ಆ್ಯಂಡ್ ಇದನ್ನು ಬೇಕಿದ್ರೆ ನೀವು ಪ್ರತಿ ದಿವಸನೂ ಅಪ್ಲೈ ಮಾಡ್ಬೋದು. ಅಷ್ಟು ಒಳ್ಳೆಯದು ಇದು. ಪ್ರತಿ ದಿವಸ ಬೇಡ ಅಂದರೆ ನೀವು ಒಂದು ದಿನ ಬಿಟ್ಟು ಒಂದು ದಿನ ಕೂಡ ಯೂಸ್ ಮಾಡಬಹುದು. ಸೊ ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದೀನಿ, ಸೂಪರ್ ಡೂಪರಾಗಿ ವರ್ಕ್ ಮಾಡುತ್ತೆ. ಸೊ ಅದು ಯಾವುದು ಅಂತ ನಾನು ನಿಮ್ಮ ಜೊತೆ ನನ್ನ ಬ್ಯೂಟಿ ಸೀಕ್ರೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಅದು ಇದು ಹೊಸದಾಗಿ ಟ್ರೈ ಮಾಡ್ತಾನೇ ಇರ್ತೀನಿ. ಯಾವುದು ಬೆಸ್ಟ್ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಮೆಹಂದಿ ಎಲ್ಲ ಹಚ್ಕೋತಾ ಇದ್ದೀನಿ. ಜಸ್ಟ್ ಮೆಹಂದಿ ಎಲೆ ಸಿಕ್ಕಿತ್ತು ನನಗೆ, ಅದನ್ನು ಗ್ರೈಂಡ್ ಮಾಡಿ ಹಚ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಹಚ್ಕೋತಾ ಇದ್ದೀನಿ, ನೋಡೋಣ ಯಾವ ರೀತಿ ಕಲರ್ ಬರುತ್ತೆ ಅಂತ. ಸೊ ಇದು ಹಚ್ಕೊಳ್ಳೋ ಅಷ್ಟೊತ್ತಿಗೆ ಬೇಗ ಹೋಗಿ ನೋಡ್ಕೊಂಬನ್ನಿ. ಫಸ್ಟಿಗೆ ನಾನಿಲ್ಲಿ ಮೊಸರು ತೊಗೋತಾ ಇದ್ದೀನಿ. ನಾನಿಲ್ಲಿ ಯೋಗರ್ಟ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲೇ ಮಾಡಿರೋಂಥ ಮೊಸರು ಸಿಕ್ಕರೆ ಇನ್ನೂ ಒಳ್ಳೆಯದು. ಗಟ್ಟಿ ಮೊಸರು ಇದ್ದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ನನ್ನು ಡ್ರೈ ಆಗೋದಕ್ಕೆ ಇದು ಬಿಡೋದಿಲ್ಲ, ಹೈಡ್ರೇಷನ್ ಕೊಡುತ್ತೆ. ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ನು ಕೂಡ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ 1 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದಾದಮೇಲೆ ನಾನು 1 ಸ್ಪೂನ್ ಜೇನುತುಪ್ಪ ಹಾಕೋತಾ ಇದ್ದೀನಿ. ಆ್ಯಂಡ್ ಜೇನುತುಪ್ಪ ನಮ್ಮ ಸ್ಕಿನ್ನಿಗೆ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಆ್ಯಕ್ನೆ ಅಥವಾ ಪಿಂಪಲ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ನಮ್ಮ ಸ್ಕಿನ್ ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಕಲೆಗಳನ್ನು ಹೋಗಲಾಡಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಫೇಸ್ ಫೇರ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆದರೆ ಈಗಾಗಲೇ ನಿಮ್ಮ ಫೇಸ್ನಲ್ಲಿ ಪಿಂಪಲ್ಸ್ ಇದೆ ಅನ್ನೋರು ಈ ಕೊಕೊನಟ್ ಆಯಿಲ್ನ ನೀವು ಸ್ಕಿಪ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಾದಾಮ್ ಆಯಿಲ್ ಕೂಡ ಹಾಕ್ತಾ ಇದ್ದೀನಿ. ಇದು ಹಮ್ದರ್ದ್ ರೋಗನ್ ಶಿರಿನ್ ಬಾದಾಮ್ ಅಂತ ಸಿಗುತ್ತಲ್ಲ, ಸ್ವೀಟ್ ಆಲ್ಮಂಡ್ ಆಯಿಲ್. ಸೊ ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಮ್ಮ ಸ್ಕಿನ್ ಫೇರ್ ಮಾಡುತ್ತೆ, ಕಲೆಗಳನ್ನು ಹೋಗಲಾಡಿಸುತ್ತೆ, ನಮ್ಮ ಸ್ಕಿನ್ನಿಗೆ ಗ್ಲೋ ಕೂಡ ಪ್ರೊವೈಡ್ ಮಾಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಆ್ಯಂಡ್ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ತುಂಬ ವಾಟ್ರಿ ಆಗೂ ಇರೋದಿಲ್ಲ ಇದು, ನೀವು ಗಟ್ಟಿ ಮೊಸರು ತೊಗೊಂಡಿದ್ರೆ. ಆ್ಯಂಡ್ ತುಂಬ ಗಟ್ಟಿಯಾಗೂ ಇರೋದಿಲ್ಲ, ಗಟ್ಟಿ ಫೇಸ್ ಪ್ಯಾಕ್ ಥರ. ಸೊ ಇದನ್ನು ನಾವು ಕ್ಲೀನಾಗಿರೋಂಥ ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಮುಖದ ಮೇಲೆ ಮಾಯ್ಶ್ಚರೈಸರ್ ಆಗಲಿ, ಸನ್ಸ್ಕ್ರೀನ್ ಆಗಲಿ, ಮೇಕಪ್ ಆಗಲಿ ಏನೂ ಇರಬಾರ್ದು. ಯಾಕಂದರೆ ಇದರ ಬೆನಿಫಿಟ್ಸ್ ನಿಮ್ಮ ಸ್ಕಿನ್ ಒಳಗೆ ಹೋಗಬೇಕು, ಒಳಗಡೆಯಿಂದ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂದರೆ ಇದು ಯಾವುದು ಇರಬಾರ್ದು. ಆ್ಯಂಡ್ ಒಳ್ಳೆಯದು ಅಲ್ಲ ನೀವೇನೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರು. ಸೊ ನಿಮ್ಮ ಸ್ಕಿನ್ ಜಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಲೈಟಾಗಿ ಲಿಪ್ ಬಾಮ್ ಅಥವಾ ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೋಬೋದು, ಬಟ್ ಸ್ಕಿನ್ ಮೇಲೆ ಏನೂ ಇರೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 5 to 10 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಮಿನಿಟ್ ಮಸಾಜ್ ಮಾಡ್ಕೊಳ್ಳಿ. ಮಸಾಜಿಂಗ್ ಟೆಕ್ನಿಕ್ ನಿಮಗೆ ಗೊತ್ತಿಲ್ಲ ಅಂದರೆ ಜಸ್ಟ್ ಕೆನ್ನೆ ಮೇಲೆ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಕಣ್ಣು ಕೆಳಗಡೆ ಇನ್ಸೈಡ್ ಔಟ್ಸೈಡ್ ಥರ ನೀವು ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಹಣೆ ಮೇಲೆ ಜಿಗ್ಜಾಗ್ ಥರ ಮಸಾಜ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ, ತುಂಬ ಸಿಂಪಲ್ ಆ್ಯಂಡ್ ಈಸಿ. ಮೂಗಿನ ಮೇಲೂ ಕೂಡ ನೀವು ಸರ್ಕ್ಯುಲರ್ ಮೋಷನ್ ಮೇಲೆ ಮಸಾಜ್ ಮಾಡ್ಕೊಳ್ಳಿ. ಕೆನ್ನೆ ಮೇಲೆ ಕೆಳಗಡೆಯಿಂದ ಮೇಲ್ಗಡೆಗೆ ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ಲಿಫ್ಟ್ ಆಗುತ್ತೆ. 25+ ಆದಮೇಲೆ ನಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಟಾಗಿ ಒಂಥರ ಏಜಿಂಗ್ ಸೈನ್ಸ್ ಎಲ್ಲ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲ್ಯಾಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಇದೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನಾವು ಅಟ್ಲೀಸ್ಟ್ ವೀಕ್ಲಿ 2 ಸಲ ಅಥವಾ 3 ಸಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ, ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಏಜಿಂಗ್ ಸೈನ್ಸ್ನ ತುಂಬ ದೂರ ಹಾಕ್ಬೋದು. ಆ್ಯಂಡ್ ಬೇಗ ಬರೋದನ್ನು ಅವಾಯ್ಡ್ ಮಾಡ್ಬೋದು. ನಮ್ಮ ಸ್ಕಿನ್ ಕೂಡ ಯೂತ್ಫುಲ್ಲಾಗಿ ಗ್ಲೋ ಆಗಿ ಕೂಡ ಕಾಣುತ್ತೆ. ಆ್ಯಂಡ್ ನೀವು 40 ಇಯರ್ಸ್ 50 ಇಯರ್ಸ್ನಲ್ಲಿ ಇದ್ದರೂ ಕೂಡ ನಿಮ್ಮ ಏಜ್ ಇನ್ನೂ 20-25 ಥರನೇ ಇದೆ ನಿಮ್ಮ ಸ್ಕಿನ್ ಏಜ್ ಅಂತಲೇ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ನಿಮಗೆ ಗ್ಲೋ ಬರುತ್ತೆ. ನೋಡಿ, ಈ ಥರ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಒಂದು 5 to 10 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಬಿಡಿ. 5 to 10 ಮಿನಿಟ್ಸ್ ಆದಮೇಲೆ ನಿಮಗೆ ಲೈಟಾಗಿ ಅದು ಡ್ರೈ ಆಗಿದೆ ಅಂತ ಫೀಲ್ ಆಗುತ್ತೆ. ಕಂಪ್ಲೀಟ್ಲಿ ಡ್ರೈ ಅಂತ ಅನಿಸೋದಿಲ್ಲ, ಯಾಕಂದರೆ ಆಯಿಲ್ ಕೂಡ ಹಾಕಿದ್ದೀವಿ ಅಲ್ವಾ. ಸ್ವಲ್ಪ ಸ್ಟಿಕ್ಕಿ ಥರ ಅನಿಸುತ್ತೆ. ಆ ಸ್ಟೇಜ್ನಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಫ್ರೆಂಡ್ಸ್, ಜಸ್ಟ್ ಫಸ್ಟ್ ಯೂಸ್ನಲ್ಲೇ ನಿಮ್ಮ ಸ್ಕಿನ್ ಯಾವ ರೀತಿ ಆಗುತ್ತೆ ಅಂದರೆ ಏಕ್ದಮ್ ಆಗಿ ಗ್ಲೋ ಬರುತ್ತೆ, ಶೈನಿಂಗ್ ಆಗೋದಕ್ಕೆ ಕಾಣುತ್ತೆ, ಫೇರ್ ಕೂಡ ಆಗುತ್ತೆ. ನಾನು ನೋಡಿ ಸ್ವಲ್ಪ ನಾನು ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಬ್ರೈಟ್ ಲೈಟಲ್ಲಿ ತೋರಿಸ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗ್ತಿದೆ.
ಸೊ ಅಷ್ಟು ಚೆನ್ನಾಗಿ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ನೋಡ್ಕೊಂಬಂದ್ರ ಅಷ್ಟರಲ್ಲಿ ನಂದು ಸ್ವಲ್ಪ ಕಂಪ್ಲೀಟ್ ಆಗಿದೆ. ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ ನಾನು. ಸೊ ಈಸಿ, ಸಿಂಪಲ್, ಹೌದಲ್ವಾ? ಆದರೆ ಎಲ್ಲ ಸ್ಕಿನ್ ಟೈಪ್ಸ್ಗೂ ಇದು ಯೂಸ್ ಆಗುತ್ತೆ. ಆದರೆ ಆಯಿಲಿ ಸ್ಕಿನ್ ಇರೋರು, ಈಗಾಗಲೇ ನಿಮ್ಮ ಫೇಸಲ್ಲೆಲ್ಲ ಪಿಂಪಲ್ಸ್ ಇದೆ ಅನ್ನೋರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಬಟ್ ರಿಮೈನಿಂಗ್ ಎಲ್ಲ ಸ್ಕಿನ್ ಟೈಪ್ಗೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ನನ್ನ ಸ್ಕಿನ್ ಮೇಲೆ, ನನ್ನ ಫೇಸ್ ಮೇಲೆ ಏನೇನೇನು ಅಪ್ಲೈ ಮಾಡಿಲ್ಲ ಫ್ರೆಂಡ್ಸ್ ನಾನು. ಇಲ್ಲಿ ನೋಡಿ, ಆ್ಯಂಡ್ ನೀವು ಅಲ್ಲಿ ನ್ಯಾಚುರಲ್ ಗ್ಲೋ ಶೈನ್ ನೋಡ್ಬೋದು. ನನ್ನ ಸ್ಕಿನ್ನಲ್ಲಿ ಇಷ್ಟೊಂದು ಶೈನ್, ಇಷ್ಟೊಂದು ಗ್ಲೋ ಇರಲಿಲ್ಲ. ಆ್ಯಂಡ್ ರೀಸೆಂಟ್ಲಿ ನನಗೆ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿಯವರು ಅವರು ಕೂಡ ನಿನ್ನ ಸ್ಕಿನ್ ಸ್ವಲ್ಪ ಫೇರ್ ಆಗಿದೆ, ಗ್ಲೋ ಕೂಡ ಬಂದಿದೆ ಅಂತ ಕೂಡ ಅವರು ಕೂಡ ನೋಟಿಸ್ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ, ಇದು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಲ್ಲ ಇವತ್ತು, ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಅದರ ಬೆನಿಫಿಟ್ಸಿಂದ ನನಗಿದು ಸಿಕ್ಕಿದೆ. ಅದಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಟ್ರೈ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬಟ್ ಇದನ್ನು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಸೊ ಇಷ್ಟ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.